ಧೋನಿ ಇವತ್ತು ಆಡ್ತಾರೆ ನಾಳೆ ಆಡ್ತಾರೆ ಅಂಥೇಳಿ ಕಾದು ಕಾದು ಕೊನೆಗೆ IPL ಮುಗಿಯುವ ತನಕ ಬಂದೇ ಬಿಡ್ತು. ನೀವು ಸಿಕ್ಕೇ ಸಿಗ್ತೀರಾ, ನೀವು ತಪ್ಕೊಂಡು ಜೋರಾಗಿ ಆಳ್ತೀರಾ ಅನ್ನೋ ಸೀನ್ ಹೆಂಗೆ ಮುಂಗಾರು ಮಳೆನಲ್ಲೇ ನಮಗೆ ರಿಪೀಟ್ ಆಗುತ್ತೋ, ಸೇಮ್ ಸ್ಟೈಲಲ್ಲಿ ನಮ್ಮ ಅಭಿಮಾನಿಗಳಿಗೆ, MSD ಅಭಿಮಾನಿಗಳಿಗೆ, ಕೂಲ್ ಕ್ಯಾಪ್ಟನ್ ಅಭಿಮಾನಿಗಳಿಗೆ IPL ಮುಗಿಯೋ ಹೊತ್ತೇ ಬಂತು. ಇದುವರೆಗೂ ನಮ್ಮ ಧೋನಿ ನಮಗೆ ಕಾಣಲೇ ಇಲ್ಲ. ಬ್ಯಾಟ್ ಹಿಡಿದು ಸಿಕ್ಸ್ ಹೊಡೆಯಲೇ ಇಲ್ಲ, ಕೀಪಿಂಗ್ ಮಾಡಿ ಸ್ಟಂಪಿಂಗ್ ಮಾಡಲೇ ಇಲ್ಲ, ಈ ಕಡೆ ಬನ್ನಿ ಆ ಕಡೆ ಬನ್ನಿ ಅಂತ ಕೈ ತೋರಿಸಿ ರಿವ್ಯೂ ತಗೊಳ್ಳೇ ಇಲ್ಲ, ಫೀಲ್ಡಿಂಗ್ ಅಡ್ಜಸ್ಟ್ ಮಾಡಲೇ ಇಲ್ಲ. ಧೋನಿ ಯಾಕೆ ಇಷ್ಟ ಅಂತಂದರೆ, ಎಷ್ಟೋ ಜನ ನೋಡಲಾರ್ದಂಥ ಕಪ್ಗಳು T20 ವರ್ಲ್ಡ್ ಕಪ್ ಹಾಗೂ 50 ಓವರ್ ವರ್ಲ್ಡ್ ಕಪ್ನ ನಮ್ಮ 90s ಕಿಡ್ಸ್ಗೆ ತಂದು ಕಣ್ಣೆದುರಿಗೆ ತಂದು ಕೊಟ್ಟರು. ಆ ಕ್ಯಾಪ್ಟನ್ಸಿ ಇದೆ ಅಲ್ವಾ, 300 ಹೊಡೆದ್ರೆ ನಾವು ಫಿಕ್ಸ್ ಅಂತ ವಿನ್ ಆಗ್ತಾ ಇರೋವಂಥ ಕಾಲ MSD ಕ್ಯಾಪ್ಟನ್ಸಿಯಲ್ಲಿ. ಈಗ T20ನಲ್ಲೇ ನೋಡ್ಕೊಳ್ಳಿ, IPL ನೋಡ್ಕೊಳ್ಳಿ, 250-300 ಹೊಡೆದ್ರೂ ಗೆಲ್ತೀವಿ ಅನ್ನೋ ನಂಬಿಕೆ ಇಲ್ಲ. ಅದೇ ನಮ್ಮ ಧೋನಿ ಡಿಫೆಂಡ್ ಮಾಡ್ತಕ್ಕಂಥ ಸ್ಟೈಲ್ ಇತ್ತಲ್ವ, ಅದು ಬೇರೆ. 2004ರಲ್ಲಿ ಪಾದಾರ್ಪಣೆ ಮಾಡಿದಾಗ ಫಸ್ಟ್ನೇ ಮ್ಯಾಚಲ್ಲಿ ಡಕ್ಔಟ್ ಆಗ್ತಾರೆ. ಆದರೆ ಡಕ್ಔಟ್ ಆದಂಥ ವ್ಯಕ್ತಿ ಸೋಲೆ ಗೆಲುವಿನ ಮೆಟ್ಟಿಲು ಅಂದ್ಕೊಂಡು ಎಷ್ಟು ಟ್ರೋಫಿಗಳನ್ನು ತಂದು ಕೊಟ್ರಂತ ನಿಮಗೆ ಗೊತ್ತಿದೆ. ಅದೇ ನಮಗೆ ನಿದರ್ಶನ. ಅದಕ್ಕೆ ನಮಗೆ MSD ಅಂದರೆ ರೋಲ್ ಮಾಡಲ್. ಇನ್ನೊಂದು, ಎಷ್ಟೇ ಹಿಗ್ಗಾಗಲಿ ಕುಗ್ಗಾಗಲಿ ಬೆಳೆದಂತಹ ಯಾವಾಗಲೂ ಒಂದೇ ರೀತಿಯಲ್ಲಿರ್ತಕ್ಕಂತಹ ನಾಯಕ. ಬಟ್ ಇವತ್ತಿಗೂ ಒಂದು ನ್ಯೂಜಿಲ್ಯಾಂಡ್ ವಿರುದ್ಧ ಒಂದು ರನ್ಔಟ್ ಆದಂತಹ ಸನ್ನಿವೇಶ ಯಾವಾಗಲೂ ಅದೊಂದು ಲಾಸ್ಟ್ ಮ್ಯಾಚಾಗಿ ಕೊನೆಗೊಂಡ್ಬಿಡ್ತು. ಅದೇ ಮ್ಯಾಚ್ ನಾವು ಧೋನಿನ ಕೊನೆಯ ಬಾರಿ ನೋಡಿದ್ದು. BCCI ಆಗಲಿ ನಮಗೆ ಒಂದು ಮ್ಯಾಚ್ ನೆರವೇರಿಸಿದರೆ ಚೆನ್ನಾಗಿರ್ತಿತ್ತು. ಲಾಸ್ಟ್ ಸೀನ್ ಅನ್ನೋದು ನಮಗೆ ಇಲ್ದಂಗೆ ಆಗ್ಬಿಡ್ತು. ಅದೇ ರೀತಿ ಚೆನ್ನೈ IPL ಕೂಡ ಅದೇ ರೀತಿ ಮಾಡ್ತಾಯಿದೆ. IPLನಲ್ಲಿ ಇವತ್ತು ಆಡ್ತಾರೆ ನಾಳೆ ಆಡ್ತಾರೆ ಅಂಥೇಳಿ, ಫಿಟ್ನೆಸ್ ಇಲ್ಲ ಅಂಥೇಳಿ ಎಲ್ಲರ ಜೊತೆನೂ ಫೋಟೋ ತೆಕ್ಕೊಳ್ತಾರೆ, ಎಲ್ಲರ ಜೊತೆನೂ ಟ್ರಾವೆಲ್ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ, ಸಿಕ್ಸ್ ಹೊಡಿತಾರೆ, ಆದರೂ ಅವರು ಮ್ಯಾಚಲ್ಲಿ ಆಡೋಂಗಿಲ್ಲ. ಇದು ಎಂಥ ನೋವಿರ್ಬೋದು ಚೆನ್ನೈ ಅಭಿಮಾನಿಗಳಂತಂದರೆ ಚೆನ್ನೈ ಟೀಮ್ಗೋಸ್ಕರ ಯಾರೂ ಆಗಿಲ್ಲ, ಧೋನಿಗೋಸ್ಕರನೇ ಚೆನ್ನೈ ಟೀಮ್ನ ಸಪೋರ್ಟ್ ಮಾಡ್ತಕ್ಕಂಥವ್ರು ಭಾಳ ಇದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬನು. ಇವರು ಬೆಳೆದು ಬಂದ ಹಾದಿದೆ ಅಲ್ವಾ, ಎಷ್ಟೋ ಜನಕ್ಕೆ ಮಾರ್ಗದರ್ಶನ ನೀಡುತ್ತೆ. ಹಾಗೂ ಇವರು ಸ್ವತಃ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರೆ, ಟ್ರ್ಯಾಕ್ಟರ್ ಹೊಡಿತಾರೆ. ಎಷ್ಟು ಕಷ್ಟ ಜೀವಿ ಅಂತಂದರೆ, ಇವಾಗಲೂ ಈತ ಮ್ಯಾಚ್ ಆಡಲ್ಲ ಅನ್ನೋದು ಬೇಜಾರೇನಿಲ್ಲ, ಬಟ್ ನಮಗೆ ಇಲ್ಲ ಅಂತ ಊಹಿಸ್ಕೊಳ್ಳೋದಿದೆ ಅಲ್ವಾ, ಕಷ್ಟ. ಒಂದು ಹ್ಯಾಪಿ ಎಂಡಿಂಗ್ ಅನ್ನೋದು ಇರುತ್ತೆ. ಒಂದು ಮ್ಯಾಚ್ ಆಡಿಸಿ ಇವರು ರಿಟೈರ್ಮೆಂಟ್ ಅಂತ ಹೇಳಿಬಿಟ್ರೆ ಅದು ಎಲ್ಲರಿಗೂ ಖುಷಿ ತರುತ್ತೆ. ಆದರೆ ಧೋನಿ ಇಲ್ಲದ CSK ಟೀಮ್ನ ಮ್ಯಾನೇಜ್ಮೆಂಟ್ ನಮಗೆ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ಆದರೆ ನಾವು ಟೀಮ್ಗೋಸ್ಕರ ಅಭಿಮಾನತ್ವ ಬೆಳೆಸ್ಕೊಂಡಿಲ್ಲ. ಧೋನಿಯಿಂದನೇ CSKಗೆ ನಾವು ಸಪೋರ್ಟ್ ಮಾಡಿದ್ದು. ಆ ಧೋನಿ ನಮಗೆ ವರ್ಲ್ಡ್ ಕಪ್ ಗೆದ್ದರು, IPL ಗೆದ್ದರು, ಟೆಸ್ಟ್ ಟೀಮಲ್ಲಿ ಇಂಡಿಯಾನ ನಂಬರ್ 1ಗೆ ತಗೊಂಡೋಗಿರ್ತಕ್ಕಂಥ ಕೀರ್ತಿ ಇದೆ. ಜೊತೆಗೆ ಅವ್ರ ಕಾಲದಲ್ಲಿ ಯಾವತ್ತೂ ಹೈಯೆಸ್ಟ್ ಸ್ಕೋರ್ ಮಾಡ್ತಾನೆ ಇರಲಿಲ್ಲ ಅಪೋಸಿಟ್ ಟೀಮ್ಗಳು ನಮ್ಮ ಇಂಡಿಯಾ ಮೇಲೆ. ಅದೇ ಒಂದು ದೊಡ್ಡ ಹೆಮ್ಮೆ. ಹಾಗೂ ಚೇಸ್ ಮಾಡೋದ್ರಲ್ಲಿ ಅಂತೂ ಫಸ್ಟ್ಗೆ ವಿರಾಟ್, ರೋಹಿತ್ ಪೇರು ಅವರು ಮುಗಿಸಿದ ಮೇಲೆ ಇವರು ಫಿನಿಷಿಂಗ್ ಸ್ಟೈಲು, ಮಿಡ್ಲ್ ಆರ್ಡರು, ಆಲ್ರೌಂಡರ್ಸು, ಟೋಟಲ್ ಟೀಮ್ ವರ್ಕ್ ಆಗ್ತಾಯಿತ್ತು. ಈ ವ್ಯಕ್ತಿ ನಮಗೆ ಎಲ್ಲ ಏನು ಬೇಕು ಎಲ್ಲ ಕೊಟ್ಟ, ಆದರೆ ಈ ವ್ಯಕ್ತಿಗೆ ಒಂದು ಹ್ಯಾಪಿ ಎಂಡಿಂಗ್ ಅನ್ನೋದು ಸಿಗಲಿಲ್ಲಲ್ಲ ಅನ್ನೋದು ನಮಗೂ ಒಂದು ಕೊರಗು. ಯಾಕಂದರೆ ವರ್ಲ್ಡ್ ಕಪ್ಪಲ್ಲಿ ಕೂಡ ಅವತ್ತು ನ್ಯೂಜಿಲ್ಯಾಂಡಲ್ಲಿ ರನ್ಔಟ್ ಆಗಿ ಅದು ಇದ್ದರೆ ಕಥೆನೇ ಬೇರೆ ಆಗ್ತಿತ್ತೇನೋ. ಆ ರನ್ಔಟ್ ಆದಮೇಲೆ ಅದೇ ಒಂದು ಚಿತ್ರಣ ನಮಗೆ ಇವಾಗಲೂ ದುಃಖ ಆಗುತ್ತೆ ಹೇಳಬೇಕಂದ್ರೆ. ನಂತರ IPLಲ್ಲೂ ಕೂಡ ಒಂದು ವಿನ್ನಿಂಗ್ ಆದಾಗೆ ಅವರು ರಿಟೈರ್ಮೆಂಟ್ ಕೊಟ್ಟಿದ್ರೆ ಚೆನ್ನಾಗಿರೋದೇನೋ ಅನಿಸುತ್ತೆ ಇವಾಗ. ಆದರೂ ಅವರು ಆಡ್ತಾರೆ, ನೋ ರಿಟೈರ್ಮೆಂಟ್ ಪ್ಲೀಸ್ ಅಂತೇಳಿ ಎಲ್ಲ ಫ್ಯಾನ್ಸ್ ಕೇಳ್ಕೊಳ್ತಾರೆ. ಬಟ್ ನಾವು ಆಸೆ ಪಟ್ಟಂತಹ ಕಾಲ ನಡಿಬೇಕಲ್ಲ, ಯಾಕಂದರೆ ಎಲ್ಲರಿಗೂ ಒಂದು ಅಂತಿಮ ಅನ್ನೋದು ಇದ್ದೇ ಇರುತ್ತೆ. ನಾವು ಎಷ್ಟೇ ಇಷ್ಟಪಟ್ಟರೂ ಅದಕ್ಕೂ ಒಂದು ಕಷ್ಟ ದಿನಗಳು ಬಂದೇ ಬರುತ್ತೆ. ಇನ್ನು ನಮ್ಮ ಕೂಲ್ ಕ್ಯಾಪ್ಟನ್ ಧೋನಿ ಫ್ಯಾನ್ಸ್ಗೆ ತಡ್ಕೊಳ್ತಕ್ಕಂತಹ ಎಮೋಷನ್ ಜೊತೆ ಆಟ ಆಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಭಾಳ ದಿನ ಕಾದಿದ್ದೀವಿ, ಒಂದು ಮ್ಯಾಚ್ ಕೂಡ ನೋಡಲಾರ್ದಂಥ ಅಭಿಮಾನಿಗಳಿದ್ದೀವಿ ಧೋನಿ ಇಲ್ಲ ಅಂತ ಹೇಳ್ಬಿಟ್ಟು IPLಲ್ಲಿ. ಆದ್ದರಿಂದ ದಯವಿಟ್ಟು ಒಂದು ಮ್ಯಾಚ್ ಆದರೂ, ಲಾಸ್ಟ್ ಮ್ಯಾಚಲ್ಲಾದರೂ ಒಂದು ಕ್ರಿಕೆಟಲ್ಲಿ ಅವ್ರನ್ನ ಆಡಿಸ್ಬಿಟ್ಟು ಅವರು ಅದರಲ್ಲಿ ಸ್ವಲ್ಪ ನಮಗೊಂದು 2 ಸಿಕ್ಸು 1 ಸಿಕ್ಸು ಹೊಡೆದ್ಬಿಟ್ಟು
ರಿಟೈರ್ಮೆಂಟ್ ಅಂತೇಳಿ ಹೋಗ್ಬಿಟ್ರೆ ಆ ಚಿತ್ರಣ ನಮಗೆ ಕಣ್ಣು ಮುಂದೆ ಲೈಫ್ ಟೈಮ್ ಇಟ್ಕೊಂಡ್ಬಿಡ್ತೀವಿ. ಇದೇ ಒಂದು ಕೇಳ್ಕೊಳ್ತಾ ಇರೋದು, ಆದಷ್ಟು ಈ ವಿಡಿಯೋನ ಧೋನಿ ಫ್ಯಾನ್ಸ್ ಹಾಗೂ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ ಎಲ್ಲರೂ ಶೇರ್ ಮಾಡಿ. ನಿಮಗೂ ಧೋನಿ ಅಂದರೆ ಇಷ್ಟ ಇರ್ಬೋದು, ಯಾಕಂದರೆ ಎಲ್ಲೋ ಒಂದು ಕಡೆ ನಮ್ಮ ಟೀಮ್ ಇಂಡಿಯಾನ ಎಲ್ಲೋ ತಗೊಂಡೋಗಿದ್ರು, ಎಲ್ಲೋ ಎಷ್ಟೋ ಟ್ರೋಫಿ ಗೆದ್ದಿದ್ದಾರೆ. ಅದಕ್ಕೋಸ್ಕರ ಧೋನಿ ಪ್ಲೀಸ್. ಆ 7 ನಂಬರ್ ನೋಡಿದ ಕೂಡಲೇ ನೆನಪಾಗೋದೆ ನಮಗೆ MSD, ಯಾಕಂತಂದರೆ ಆ ನಂಬರ್ಗೆ ಇರ್ತಕ್ಕಂಥ ಪವರೇ ಬೇರೆ. ಏನೇ ಆಗಲಿ ಧೋನಿ ಫಾರ್ ಎ ರೀಸನ್ ಅನ್ನೋ ಟ್ಯಾಗ್ಲೈನ್ ಕೂಡ ವೈರಲ್ ಆಗಿದೆ. ಆದಷ್ಟು ಬೇಗ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ಮಾಹಿ ಫ್ಯಾನ್ಸ್ಗೆ ಹಾಗೂ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ಗೆ ಎಷ್ಟೇ ಏಟ್ ಮಾಡಲಿ ಧೋನಿನ, ಆದರೂ ರೆಸ್ಪೆಕ್ಟ್ ಕೊಡಬೇಕು. ಆ ಮನುಷ್ಯ ಭಾಳ ಮಾಡಿದ್ದಾನೆ, ಆ ಗೌರವ ಇರಬೇಕು. ಕೂಲ್ ಕ್ಯಾಪ್ಟನ್ಗೆ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್.